ವೆಲ್ಕಮ್ ಬ್ಯಾಕ್ ಟು ರೈಸ್ ಅಂಡ್ ಶೈನ್ ಚಾನಲ್. ನಾನು ನಿಮ್ಮ ನಾಡುನುಡಿ ಕನ್ನಡತಿ. ಇವತ್ತು ನನ್ನ ಫೇವ್ರೆಟ್ ಡೆಸರ್ಟ್ ಐಸ್ ಕ್ರೀಮ್. ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಬೇಸಿಗೆ, ಚಳಿ, ಮಳೆ ಅಂತ ಯಾವುದೇ ಕಾಲ ನೋಡ್ದೇ ಎಲ್ಲ ಕಾಲದಲ್ಲೂ ಇಷ್ಟ ಆಗೋದೇ ಐಸ್ ಕ್ರೀಮ್. ಬಾಡಿನ ರಿಫ್ರೆಶ್ ಮಾಡುವ ಸಿಹಿಯಾದ ಐಸ್ ಕ್ರೀಮನ್ನು ಹೇಗೆ ಈಸಿಯಾಗಿ ಮಾಡುವುದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ರಸ್ನ, ಗ್ಲುಕೋಸ್, ಸಕ್ಕರೆ, ನೀರು. ಮೊದಲಿಗೆ ಒಂದು ಬೌಲಿಗೆ 1 ಗ್ಲಾಸ್ ನೀರು ಹಾಕಿ. ನಾನು ತಗೊಂಡಿರೋ 1 ಗ್ಲಾಸ್ ನೀರು ಅದು 6 ಐಸ್ ಕ್ರೀಮ್ ಆಗೋಷ್ಟಿದೆ. ಅದಕ್ಕೆ 2 ಸ್ಪೂನ್ ರಸ್ನ ಹಾಕಿ, 2 ಸ್ಪೂನ್ ಗ್ಲುಕೋಸ್ ಪೌಡರ್ ಹಾಕಿ, ಮತ್ತು ಅದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕಿ. ಸಕ್ಕರೆ ನೋಡ್ಕೊಂಡು ಹಾಕಿ, ನಿಮಗೆ ಟೇಸ್ಟಿಗೆ ತಕ್ಕಂಗೆ. ಇಲ್ಲಿ ಒಂದು ಟಿಪ್ಸ್ ಏನಂತಂದರೆ 1/2 ಸ್ಪೂನ್ ಉಪ್ಪನ್ನು ಹಾಕ್ಬೋದು. ನಂತರ 1 ಸ್ಪೂನಿನ ಸಹಾಯದಿಂದ ಸಕ್ಕರೆ ಪೂರ್ತಿಯಾಗಿ ಕರಗೋ ತನಕ ಕರಗಿಸ್ತಾನೆ ಇರಬೇಕು. ಐಸ್ ಕ್ರೀಮ್ನ ಆದಷ್ಟು ಮನೆಯಲ್ಲೇ ಮಾಡಿದ್ದೀನಿ, ಯಾಕಂದರೆ ಅಂಗಡಿಯಲ್ಲಿ ಎಷ್ಟು ದಿನ ಸ್ಟಾಕ್ ಇರುತ್ತೆ ಏನೋ, ಯಾವ ನೀರು ಯೂಸ್ ಮಾಡಿರ್ತಾರೆ ಯಾರು ಗೊತ್ತು. ಮನೆಯಲ್ಲೇ ಮಾಡೋದ್ರಿಂದ ನಮಗೆ ಗೊತ್ತಾಗಿರುತ್ತೆ ನಾವು ಏನು ಹಾಕಿರ್ತೀವಿ ಅಂತ. ಆದಷ್ಟು ಇದು ಫ್ರೆಶ್ ಆಗಿರುತ್ತೆ, ಕ್ಲೀನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಹಾಗೂ ಎನರ್ಜೆಟಿಕ್ ಆಗೂ ಇರುತ್ತೆ. ಸಕ್ಕರೆ ಪೂರ್ತಿಯಾಗಿ ಕರಗಿದ ಮೇಲೆ ಒಂದು ಮೋಲ್ಡ್ ತೊಗೊಂಡು ಅದರಲ್ಲಿ ಫಿಲ್ಡ್ ಮಾಡಬೇಕಾಗತ್ತೆ. ನಂತರ ಅದನ್ನು ಫ್ರೀಸರಲ್ಲಿ 8 ಅವರ್ಸ್ ಇಡಬೇಕು. 8 ಅವರ್ಸ್ ಆದಮೇಲೆ ಸಿಹಿಯಾದ ತಂಪಾದ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ಇದನ್ನು ತೆಗೆಯುವ ಮುಂಚೆ 1 ಸೆಕೆಂಡ್ ನೀರಿನಲ್ಲಿಟ್ಟು ತೆಗೆದರೆ ಈಸಿಯಾಗಿ ಬರುತ್ತೆ. ನೋಡಿ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಇದ್ದರೆ ಐಸ್ ಕ್ರೀಮ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈ ಐಸ್ ಕ್ರೀಮ್ನ ಚಾಕ್ಲೇಟ್ ಸಿರಪ್ ಜೊತೆಗೆ ಹಾಕ್ಕೊಂಡು ತಿಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಈ ಐಸ್ ಕ್ರೀಮು ನನ್ನ ಮಗಂಗೆ ತುಂಬ ಫೇವ್ರೇಟು. ಇದು ಎಲ್ಲ ಮಕ್ಕಳಿಗೆ ದೊಡ್ಡವ್ರಿಗೆ ಇಷ್ಟ ಆಗುತ್ತೆ. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾದಲ್ಲಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.